children, welcome to Suchitra Excellent Classes. Today we have learned 4th standard Maths Part 1 lesson number 6.4. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 4ನೆಯ ತರಗತಿಯ ಗಣಿತ ವಿಷಯದಲ್ಲಿ ಬರುವಂತಹ ಭಾಗ 1ರಲ್ಲಿನ ಅಭ್ಯಾಸ 6.4ರ ಎಲ್ಲ ಸಮಸ್ಯೆಗಳನ್ನು ಇವತ್ತು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಎಲ್ಲ ಲೆಕ್ಕಗಳನ್ನು ಬಿಡಿಸಿರಿ, ಸರಿನಾ? ಹಾಗಾದರೆ ಅಭ್ಯಾಸ 4.6.4 ಕಂಪ್ಲೀಟಾಗಿ ಬಿಡಿಸೋಣ ಬನ್ನಿ. ನೋಡಿ, ಮೊದಲನೆಯದಾಗಿ ಅಭ್ಯಾಸ 6.4 ಪೂಜಾಳಿಗೆ ಮೊದಲನೇ ಪ್ರಶ್ನೆ. ಪೂಜಾಳಿಗೆ 2300 ಬೆಲೆಯ ಮಿಕ್ಸಿಯನ್ನು ಮತ್ತು 1750 ಬೆಲೆಯ ಕುಕ್ಕರನ್ನು ಕೊಂಡುಕೊಳ್ಳಬೇಕಾಗಿದೆ. ಆದರೆ ಅವಳ ಬಳಿ ಇರುವ ಹಣ 3500. ಇವೆರಡನ್ನೂ ಕೊಳ್ಳಲು ಇನ್ನೂ ಎಷ್ಟು ಹಣದ ಅವಶ್ಯಕತೆ ಅವಳಿಗೆ ಇದೆ ಅನ್ನೋದು ಪ್ರಶ್ನೆ. ನೋಡಿ, ಪೂಜಾ ಅನ್ನುವಂಥವಳಿಗೆ ಒಂದು ಮಿಕ್ಸಿ ಮತ್ತು ಒಂದು ಕುಕ್ಕರ್ ಬೇಕಾಗಿದೆ, ಹೌದಾ? ಮೊದಲಿಗೆ ನಾವು ಅವುಗಳ ಬೆಲೆಯನ್ನು ಕೊಟ್ಟಿದ್ದಾರೆ, ಅದನ್ನಲ್ಲಿ ಸರಿಯಾಗಿ ಬರ್ಕೋಬೇಕು. ಮಿಕ್ಸಿಯ ಬೆಲೆ ಇಷ್ಟು 2300, ಕುಕ್ಕರ್ನ ಬೆಲೆ 1750. ಅವೆರಡನ್ನು ಒಟ್ಟಾಗಿ ಸೇರಿಸ್ಕೊಳ್ಬೇಕು, ಹೌದಲ್ವಾ? ನಾವು ಅಂಗಡಿಯವನಿಗೆ ಕೊಡಬೇಕಂತ ಒಟ್ಟು ಹಣವನ್ನು ಇಲ್ಲಿ ಸೇರಿಸ್ಕೋಬೇಕು. ಆಗ ಇವುಗಳನ್ನ ಸಂಕಲನ ಮಾಡಿದಾಗ 4050 ರೂಪಾಯಿ ಬರುತ್ತೆ, ಸರಿನಾ ಮಕ್ಕಳೇ? ಆಗ ಅವಳ ಹತ್ರ ಇರುವಂಥ ಹಣ ಎಷ್ಟು? 3500, ಹೌದಾ? ಅಂಗಡಿಯವನಿಗೆ ಕೊಡಬೇಕಾಗಿರ್ತಕ್ಕಂಥ ಮಿಕ್ಸಿ ಮತ್ತು ಕುಕ್ಕರ್ಗೆ ಎರಡು ಸೇರಿಸಿ ಕೊಡಬೇಕಾಗಿರೋದು 4050. ಹಾಗಾದರೆ ಅವಳ ಹತ್ರ ಇರ್ತಕ್ಕಂಥ ಹಣವನ್ನು ಈ ಹಣದಲ್ಲಿ, ಒಟ್ಟು ಹಣದಲ್ಲಿ ಮೈನಸ್ ಮಾಡಬೇಕು, ವ್ಯವಕಲನ ಮಾಡಬೇಕು, ಸರಿನಾ? ನೋಡಿ, 4050ರಲ್ಲಿ 3500 ವ್ಯವಕಲನ ಮಾಡಿದಾಗ ಬರುವಂಥ ಉತ್ತರ 550. ಅಂದರೆ ಅವಳ ಹತ್ತಿರ ಇನ್ನೂ 550 ರೂಪಾಯಿ ಕಡಿಮೆ ಇದೆ, ಹೌದಲ್ವಾ? ಅಂದರೆ ಅವಳು ಮಿಕ್ಸಿ ಮತ್ತು ಕುಕ್ಕರ್ ಎರಡನ್ನೂ ಪಡೆದುಕೊಳ್ಳಲು ಒಟ್ಟು ಇನ್ನೂ 550 ರೂಪಾಯಿಯಷ್ಟು ಹಣದ ಅವಶ್ಯಕತೆ ಅವಳಿಗೆ ಇದೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಈ ಒಂದು ಲೆಕ್ಕವನ್ನು ಮಾಡಬೇಕು. ಇನ್ನು ಎರಡನೆಯ ಪ್ರಶ್ನೆ. 9 ಚೀಲ ಗೋಧಿಯ ಬೆಲೆ 4050, ಆದರೆ 21 ಚೀಲ ಗೋಧಿಯ ಬೆಲೆ ಎಷ್ಟು ಅಂತ ಕೇಳಿದಾಗ, ನೋಡಿ, ಇಲ್ಲಿ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ, ಅವರು 9 ಚೀಲ ಗೋಧಿಯ ಬೆಲೆಯನ್ನು ಕೊಟ್ಟಿದ್ದಾರೆ, ಆದರೆ ನಮಗೆ 21 ಚೀಲ ಗೋಧಿಯ ಬೆಲೆಯನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಮೊದಲು 1 ಚೀಲ ಗೋಧಿಯ ಬೆಲೆಯನ್ನು ಕಂಡುಹಿಡ್ಕೋಬೇಕು, ಸರಿನಾ ಮಕ್ಕಳೇ? 1 ಚೀಲ ಗೋಧಿಯ ಬೆಲೆ ಕಂಡುಹಿಡಿಬೇಕಂದ್ರೆ ಮೊದಲಿಗೆ ನೋಡಿ, ಅವರು ಕೊಟ್ಟಿರ್ತಕ್ಕಂಥ 9 ಚೀಲ ಒಂದು ಗೋಧಿಯ ಬೆಲೆಯನ್ನು ಬರೆದುಕೊಂಡು ಅದನ್ನು 9 ಚೀಲದಿಂದ 9ರಿಂದ ಭಾಗಿಸಬೇಕು. ನೋಡಿ, ಭಾಗಿಸಿದಾಗ ನೋಡಿ, 9ರಿಂದ ಭಾಗಿಸಿದಾಗ ನೋಡಿ, 9ಕ್ಕಿಂತ 4, ಮೊದಲನೇ ಸಂಖ್ಯೆ 4 ಇರೋದ್ರಿಂದ 9ಕ್ಕಿಂತ ಅದು ಚಿಕ್ಕದಾಗಿರೋದ್ರಿಂದ 2 ಸಂಖ್ಯೆಯನ್ನು ಒಟ್ಟಿಗೆ ತಗೋತೀವಿ. 9 4 36, ಹೌದಾ ಮಕ್ಕಳೇ? ಆ ಒಂದು 0ಯಲ್ಲಿ 6 ಕಳೆಯಲಿಕ್ಕೆ ಬರೋದಿಲ್ಲ, ಅದಕ್ಕೆ ಏನು ಮಾಡಬೇಕಿಲ್ಲಿ 10 ಕೈಲಾವನ್ನು ತೆಗೆದುಕೊಳ್ಬೇಕು. 10 ಆಯಿತು. 10ರಲ್ಲಿ 6 ಕಳೆದಾಗ ವ್ಯವಕಲನ ಮಾಡಿದಾಗ 4 ಬಂತು. ಇನ್ನು 4ರಲ್ಲಿ 4 ಹೋದರೆ 0. ಮುಂದಿನ ಸಂಖ್ಯೆ 5, 5 ತೆಗೆದುಕೊಂಡ್ರೆ 45 ಆಯಿತು. 9 5 45, ಹೌದಾ? 45, 45ರಲ್ಲಿ 45 ವ್ಯವಕಲನ ಮಾಡಿದಾಗ 0 ಬಂತು. ಇನ್ನು ಉಳಿದಿರ್ತಕ್ಕಂಥ 0ಯನ್ನು ನಾವು ಭಾಗಲಬ್ಧದಲ್ಲಿ ಇಡ್ತೀವಿ, ಸರಿನಾ? ಒಟ್ಟು 450 ಆಯಿತು. ಒಂದು ಚೀಲದ ಬೆಲೆ ಎಷ್ಟಾಯಿತು? 450. ಹಾಗಾದರೆ ಈ 21 ಚೀಲ ಗೋಧಿಯ ಬೆಲೆಯನ್ನು ನಾವು ಕಂಡುಹಿಡಿಬೇಕಂದ್ರೆ 1 ಚೀಲದ ಬೆಲೆಯನ್ನು ಬರ್ಕೋಬೇಕು. ಅದನ್ನು 21 ಚೀಲಕ್ಕೆ ಗುಣಾಕಾರ ಮಾಡಬೇಕು, ಗುಣಿಸಬೇಕು. ಗುಣಿಸಿದಾಗ ಒಟ್ಟು ಉತ್ತರ ಎಷ್ಟು ಬರುತ್ತೆ ಮಕ್ಕಳೇ? 9450 ರೂಪಾಯಿ, ಹೌದಾ? ಈ ರೀತಿಯಾಗಿ 1 ಚೀಲದ ಬೆಲೆಯನ್ನು ಬರ್ಕೊಂಡು ಅದನ್ನು 21 ಚೀಲಕ್ಕೆ ಗುಣಾಕಾರ ಮಾಡಿದಾಗ ನಮಗೆ 9450, ಸರಿನಾ? 9450 ರೂಪಾಯಿ 21 ಚೀಲದ ಬೆಲೆ ಆಯಿತು. ಅರ್ಥ ಆಯ್ತಾ? ಈ ರೀತಿಯಾಗಿ ಮೊದಲಿಗೆ 1 ಚೀಲದ ಬೆಲೆಯನ್ನು ನಾವು ಕಂಡುಹಿಡ್ಕೊಂಡು ನಂತರದಲ್ಲಿ 21 ಚೀಲಗಳ ಬೆಲೆಗೆ
ಅದನ್ನು ನಾವು ಗುಣಾಕಾರ ಮಾಡಿದಾಗ ಉತ್ತರ ಸಿಗುತ್ತದೆ. ಒಟ್ಟು ಉತ್ತರ 9,450 ರೂಪಾಯಿ. ಸರಿನಾ? ಇನ್ನು ಮುಂದಿನ ಪ್ರಶ್ನೆ, 520 ಪುಸ್ತಕಗಳನ್ನು 4 ಕಪಾಟುಗಳಲ್ಲಿ ಜೋಡಿಸಲಾಗಿದೆ. ಈ ರೀತಿಯ 32ರ ಒಂದು ಕಪಾಟುಗಳಲ್ಲಿ ಎಷ್ಟು ಪುಸ್ತಕಗಳನ್ನು ನಾವು ಜೋಡಿಸಬಹುದು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿಯೂ ಕೂಡ ಪ್ರಶ್ನೆ ಅದೇ ಇದೆ. ಏನಪ್ಪ ಅಂದರೆ 4 ಕಪಾಟಿನೊಳಗೆ 520 ಪುಸ್ತಕ ಹಿಡ್ದಾವೆ, ಹೌದಲ್ವಾ? ಹಾಗಾದರೆ 32 ಕಪಾಟುಗಳು ಎಷ್ಟಿವೆ ಈಗ? 32. ಅದರಲ್ಲಿ ಒಟ್ಟು ಎಷ್ಟು ಪುಸ್ತಕಗಳನ್ನು ನಾವು ಜೋಡಿಸಬಹುದು ಅಂತ ಇಲ್ಲಿ ಅವರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ, ಇಲ್ಲಿ ಚೀಲದ ಥರ ಗೋಧಿ ಚೀಲ ಯಾವ ರೀತಿ ಕಂಡುಹಿಡ್ಕೊಂಡಿವಿ ಅಲ್ವಾ, ಅದೇ ಥರ ಇಲ್ಲಿ 4 ಕಪಾಟಿನ ಒಂದು ಸಂಖ್ಯೆಯನ್ನು ಅವ್ರು ಕೊಟ್ಟಾರ. ಅದಕ್ಕೆ ನಾವು ಮೊದಲು ಒಂದು ಕಪಾಟಿನ ಎಷ್ಟು ಜೋಡಿಸಬಹುದು ಅಂತ ನಾವು ಮೊದಲು ಕಂಡುಹಿಡ್ಕೋಬೇಕು. ಅದಕ್ಕೋಸ್ಕರ ಒಂದು ಕಪಾಟಿನಲ್ಲಿ ಜೋಡಿಸಿದ ಪುಸ್ತಕಗಳ ಸಂಖ್ಯೆ ಅಂತ ಬರ್ಕೊಂಡು ಈ ರೀತಿಯಾಗಿ ಭಾಗಾಕಾರ ಮಾಡಬೇಕು. 4 ಕಪಾಟುಗಳ ಸಂಖ್ಯೆ 4, ಒಟ್ಟು ಪುಸ್ತಕಗಳು 520. ಅದನ್ನು ಭಾಗಿಸಿದಾಗ ನೋಡಿ, 4 1 4, 5 ಇದೆ ಅಲ್ವಾ, ಇಲ್ಲಿ 520. 4 1 4 ಬರೆದಾಗ ಇಲ್ಲಿ 1 ಬಂತು. ಮುಂದಿನ ಸಂಖ್ಯೆಯನ್ನು ಕೆಳಗಡೆ ತೆಗೆದುಕೊಂಡಾಗ 12 ಆಯಿತು. 4 3 12, ಹೌದಾ? 12ರಲ್ಲಿ 12ಅನ್ನು ವ್ಯವಕಲನ ಮಾಡಿದಾಗ 0 ಬಂತು. ಈ 0ಯನ್ನು ನಾವು ಭಾಗಲಬ್ಧದಲ್ಲಿ ಇಡ್ತೀವಿ. ಒಟ್ಟು ಉತ್ತರ ಒಂದು ಕಪಾಟಿನಲ್ಲಿ 130 ಪುಸ್ತಕಗಳನ್ನು ಜೋಡಿಸಬಹುದು ಅಂತ ಹೇಳಲಾಗುತ್ತೆ. ಉತ್ತರ ಎಷ್ಟು ಬಂತು? ಒಂದು ಕಪಾಟಿನಲ್ಲಿ 130 ಪುಸ್ತಕಗಳನ್ನು ಜೋಡಿಸಬಹುದು. ಈಗ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ, ಒಟ್ಟು 32 ಕಪಾಟಿನಲ್ಲಿ ಎಷ್ಟು ಪುಸ್ತಕಗಳನ್ನ ಜೋಡಿಸಬಹುದು ಅಂತ ಕೇಳ್ತಾರೆ. ಅದನ್ನೇನು ಮಾಡಬೇಕಪ್ಪ ಅಂದರೆ, ಒಂದು ಕಪಾಟಿನಲ್ಲಿ ಎಷ್ಟು ಪುಸ್ತಕಗಳಿವೆ ಅದನ್ನು ಬರ್ಕೊಂಡು ನಾವು ಇನ್ನು ಮುಂದೆ ಅವ್ರು ಕೇಳಿರ್ತಕ್ಕಂಥ 32 ಕಪಾಟುಗಳನ್ನು ಸಂಖ್ಯೆಯನ್ನು ಬರ್ಕೊಂಡು 32 ಅಂತ ಬರ್ಕೊಂಡು ಅದನ್ನು ಗುಣಿಸಿದಾಗ ಉತ್ತರ ನಮಗೆ ಸಿಗುತ್ತೆ 4,160. ನೋಡಿ, 32 ಕಪಾಟಿನಲ್ಲಿ ಒಟ್ಟು 4,160 ಪುಸ್ತಕಗಳನ್ನು ನಾವು ಜೋಡಿಸಬಹುದು. ಉತ್ತರ ಸಿಕ್ತಲ್ವ ಮಕ್ಕಳೇ? ನೋಡಿ, ನಾವು ಮೊದಲಿಗೆ ಒಂದು ಕಪಾಟಿನಲ್ಲಿ ಎಷ್ಟು ಹಿಡಿಸ್ತವೆ ಪುಸ್ತಕಗಳು ಜೋಡಿಸಬಹುದು ಅಂತ ನಾವು ತಿಳ್ಕೊಂಡ್ರೆ ಈಸಿಯಾಗಿ ನಾವು 32 ಕಪಾಟು ಅಥವಾ 30, 35 ಎಷ್ಟು ಅವ್ರು ಕೊಟ್ಟಿರ್ತಾರಲ್ಲ ಸಂಖ್ಯೆ ಅಷ್ಟನ್ನು ಇಟ್ಟು ಗುಣಿಸಿದಾಗ ಮಾತ್ರ ಉತ್ತರ ನಮಗೆ ಈಸಿಯಾಗಿ ಸಿಗುತ್ತೆ. ಒಟ್ಟು ಪುಸ್ತಕಗಳು 4,160 ಪುಸ್ತಕಗಳನ್ನು ನಾವಿಲ್ಲಿ ಜೋಡಿಸಬಹುದು. ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆ, ಒಂದು ಪುಸ್ತಕದ ಬೆಲೆ 15 ರೂಪಾಯಿ ಮತ್ತು ಒಂದು ಪೆನ್ಸಿಲ್ನ ಬೆಲೆ 4 ರೂಪಾಯಿ. ಮೋಹನ್ ಒಟ್ಟು 2 ಪುಸ್ತಕಗಳನ್ನು ಮತ್ತು 3 ಪೆನ್ಸಿಲ್ಗಳನ್ನು ಕೊಂಡನು. ಎಲ್ಲ ಸೇರಿ ಮೋಹನ್ ಎಷ್ಟು ಹಣ ಕೊಡಬೇಕು? ನೋಡಿ, ಮೋಹನ್ ಅನ್ನುವಂಥ ಹುಡುಗ ಪುಸ್ತಕ ಮತ್ತು ಪೆನ್ಸಿಲ್ಗಳನ್ನು ತೆಗೆದುಕೊಂಡಿದ್ದಾನೆ. ಆತ ಒಂದು ಪುಸ್ತಕದ ಬೆಲೆ ಎಷ್ಟು? 15 ರೂಪಾಯಿ. ಪೆನ್ಸಿಲ್ನ ಬೆಲೆ 4 ರೂಪಾಯಿ. ಅವನು 2 ಪುಸ್ತಕ ತೆಗೆದುಕೊಂಡಿದ್ದಾನೆ. ಅಂದರೆ ಅದನ್ನೇನು ಮಾಡಬೇಕಂದ್ರೆ ಪುಸ್ತಕದ ಬೆಲೆ ಎಷ್ಟಿದೆ ಅದಕ್ಕೆ ಗುಣಿಸಬೇಕು. ನೋಡಿ, ಇಲ್ಲಿ ಅವನು 2 ತೆಗೆದುಕೊಂಡಿದ್ದಾನೆ, ಒಂದರ ಬೆಲೆ 15, 2ನ್ನು ಗುಣಿಸಿದಾಗ 15 30 ರೂಪಾಯಿ ಕೊಡಬೇಕು. ಇನ್ನು 3 ಪೆನ್ಸಿಲ್ಗಳು, ಒಂದು ಪೆನ್ಸಿಲ್ನ ಬೆಲೆ 4 ರೂಪಾಯಿ, 3 ಪೆನ್ಸಿಲನ್ನು ಆತ ತೆಗೆದುಕೊಂಡಿದ್ದಾನೆ, 3 4 12, ಹೌದಲ್ವಾ? ಹಾಗಾದರೆ ಆತ ಎಷ್ಟು ಹಣವನ್ನು ಕೊಡಬೇಕು ಅಂದಾಗ ಇವುಗಳನ್ನು ಈ ರೀತಿಯಾಗಿ ಗುಣಾಕಾರ ಮಾಡಿ ಅವುಗಳನ್ನ ಕೂಡಿಸ್ಕೋಬೇಕು. ಅಂಗಡಿಯವನಿಗೆ ಆತ ಕೊಡಬೇಕಾಗಿರ್ತಕ್ಕಂಥ ಹಣ ಒಟ್ಟು 42 ರೂಪಾಯಿ. 30 ಮತ್ತು 12 ಕೂಡಿಸಿಕೊಂಡು 42 ರೂಪಾಯಿಯನ್ನು ಆತ ಅಂಗಡಿಯವನಿಗೆ ಕೊಡಬೇಕು. ಈ ರೀತಿಯಾಗಿ ಈ ಎಲ್ಲ ಸಮಸ್ಯೆಗಳನ್ನು ಅಭ್ಯಾಸ 6.4ರಲ್ಲಿ ಬರ್ತಕ್ಕಂಥ ಎಲ್ಲ ಅಭ್ಯಾಸದ ಎಲ್ಲ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಬಿಡಿಸಲಾಗಿದೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ನಮ್ಮ ವಿಡಿಯೋನ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿ. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಧನ್ಯವಾದಗಳು.